ರಾಜ್ಯಾದ್ಯಂತ ನಡೆಯುತ್ತಿರುವ ಎಸ್ಐಆರ್ ಪರಿಷ್ಕೃತ ಪಟ್ಟಿಯ ಕಾರ್ಯ ಕಲಬುರಗಿ ಉತ್ತರ ಮತಕ್ಷೇತ್ರದಲ್ಲಿ 65.81% ಇಎಫ್ಎಸ್ ಡಿಜಿಟಲೀಕರಣ ಮಾಡಲಾಗಿದ್ದು ಮತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ 62.15% ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಇಆರ್ಒ ಸಿಂಧೆ ಅವಿನಾಶ್ ಸಂಜೀವನ್ ಅವರು ತಿಳಿಸಿದ್ದಾರೆ. ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಉತ್ತರ ಮತಕ್ಷೇತ್ರದಲ್ಲಿರುವ 302 ಮತಗಟ್ಟೆಗಳಲ್ಲಿರುವ 3,35,254 ಮತದಾರರಲ್ಲಿ 3,08,131 ಮತದಾರರನ್ನು ಮ್ಯಾಪ್ ಮಾಡಲಾಗಿದೆ. 3,35,254 ಇಎಫ್ಎಸ್ ವಿತರಿಸಲಾಗಿದ್ದು 2,20,638 ಡಿಜಿಟಲೀಕರಣಗೊಳಿಸಲಾಗಿದೆ ಎಂದರು. ಆನ್ಲೈನ್ ಮೂಲಕ 20,634 ಮತದಾರರು ಇಎಫ್ಎಸ್ ಸಲ್ಲಿಸಿದ್ದಾರೆ. ಎಎಸ್ಡಿಡಿಒ ಎಂದು 88,266 ಮತದಾನ ಗುರುತಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಒಟ್ಟು 2,97,785 ಮತದಾರರಿದ್ದು ಅದರಲ್ಲಿ 2,76,820 ಮತದಾರರನ್ನು ಮ್ಯಾಪ್ ಮಾಡಲಾಗಿದ್ದು 2,97,785 ಇಎಫ್ಎಸ್ ವಿತರಿಸಲಾಗಿದ್ದು 1,85,61 ಡಿಜಿಟಲೀಕರಣಗೊಳಿಸಲಾಗಿದೆ. ಆನ್ಲೈನ್ ಮೂಲಕ 6,622 ಮತದಾರರು ಅರ್ಜಿ ಸಲ್ಲಿಸಿದ್ದು 5,892 ಮತದಾರರು ಗೈರು ಹಾಜರಾಗಿದ್ದು 65,783 ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ ಎಂದು ತಿಳಿಸಿದರು. ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿ ಇಆರ್ಒ ಪ್ರಮೀಳಾ ಎಂಕೆ ಅವರು ಮಾತನಾಡಿದರು. 45 ನಮ್ಮದು ಗುಲ್ಬರ್ಗ ಉತ್ತರ ಮತಕ್ಷೇತ್ರದ್ದು ಈಗ ಮಾಹಿತಿ ಕೆಳಗಡಿನ ಪ್ರಕಾರ ಇದೆ. ಟೋಟಲ್ ಎಲೆಕ್ಟ್ರಲ್ಸ್ 3,35,254 ವೋಟರ್ಸ್ ಇದ್ದಾರೆ. ಅದರಲ್ಲಿ ಇಲ್ಲಿ ತನಕ ನಾವು ಟೋಟಲ್ 2,20,638 ಅಂದರೆ 65.81% ಈಗಾಗಲೇ ನಾವು ಡಿಜಿಟೈಸೇಷನ್ ಮಾಡಿದ್ದೀವಿ. ಜೊತೆಗೆ 88,266 ಅಂದರೆ 26.33 26.33% ASDD ಅಂತ ನಾವು ಮಾರ್ಕ್ ಮಾಡಿದ್ದೀವಿ. ASDD ಅಂದರೆ ಈಗಾಗಲೇ ಹೇಳಿದ ಪ್ರಕಾರ ಆ್ಯಬ್ಸೆಂಟ್, ಶಿಫ್ಟೆಡ್, ಡೆಡ್ ಮತ್ತು ಡಬಲ್. ಸೊ ಆ ASDDಯಲ್ಲಿ ನಾನು ಹೇಳಿದ ಪ್ರಕಾರ 88,266 ಅಂದರೆ 26.33% ನಾವು ASDD ಅಂತ ಮಾರ್ಕ್ ಮಾಡಿದ್ದೀವಿ. ಇನ್ನು 26,350 ವೋಟರ್ಸ್ದು ಡಿಜಿಟೈಸೇಷನ್ ಆಗಲಿ ಅಥವಾ ASDD ಆಗಲಿ ಬಾಕಿ ಇದೆ. ಸೊ ಈ ಟೋಟಲ್ ವೋಟರ್ಸ್ ಏನು ಹೇಳಿದ್ದೀನಿ ಅದರಲ್ಲಿ 26,350 ವೋಟರ್ಸ್ದು ಇನ್ನೂ ಡಿಜಿಟೈಸೇಷನ್ ಬಾಕಿ ಇದೆ. ಅಂದರೆ ಹೆಚ್ಚು ಕಡಿಮೆ 8% ಇನ್ನೂ ಮಾಡಬೇಕಾಗಿದೆ. 92% ಈಗಾಗಲೇ ನಾವು ಡಿಜಿಟೈಸೇಷನ್ ಇರ್ಬೋದು, ASDD ಇರ್ಬೋದು ಮಾಡಿದ್ದೀವಿ. ಸೊ ಇದು ಅಂಕಿಅಂಶಗಳು. ಈಗ ಮೇಜರ್ ಪ್ರಮೀಳಾ ಅವರು ಹೇಳಿದ್ದಂಗೆ ಈ SIR ಪ್ರಕ್ರಿಯೆದು ಮೂಲ ಉದ್ದೇಶ ಏನಂದರೆ ಅರ್ಹ ವೋಟರ್ಸ್ ಎಲೆಕ್ಟರಲ್ ರೋಲಲ್ಲಿ ಇರಬೇಕು, ಅನರ್ಹ ವೋಟರ್ ಇರಬಾರ್ದು. ಆ ನಿಟ್ಟಿನಲ್ಲಿ ನಾವು ಈಗ ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದು 3 ಪ್ರಕಾರ ಇದನ್ನು ಹ್ಯಾಂಡಲ್ ಮಾಡ್ತಾಯಿದ್ದೀವಿ. ಇನ್ನೂ ತಮ್ಮ ಎಲ್ಲರ ಮುಖಾಂತರ ಯಾರ್ಯಾರು ಇನ್ನೂ ಫಾರ್ಮ್ಸ್ ಕೊಟ್ಟಿಲ್ಲ ವಾಪಸ್ BLO ಹತ್ರ ಅವರಿಗೆ ನಾವು ಸ್ವಲ್ಪ ಬೇಗ ಫಾರ್ಮ್ಸನ್ನು ವಾಪಸ್ ಕೊಡಬೇಕು ಅಂತ ಎಲ್ಲರಿಗೂ ನಾವು ಆಹ್ವಾನ ಮಾಡ್ತಾಯಿದ್ದೀವಿ. ಜೊತೆಗೆ ASDD ಲಿಸ್ಟ್ ಏನು ನಾವು ಮಾಡಿದ್ದೀವಿ ಈ ರೀತಿ ನಾವು A3 ಸೈಜ್ ಪ್ರಿಂಟ್ ಮಾಡಿದ್ದೀವಿ. ಇದನ್ನು ನಾವು ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ವೈಸ್ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ನಲ್ಲಿ ನಾವು ಇದನ್ನು ಅಂಟಿಸ್ತೀವಿ. ಇವತ್ತು ನಾಳೆ ಈ ಪ್ರಕ್ರಿಯೆ ಆಗುತ್ತೆ. ಈಗ ನಾವು ಯಾಕೆ ಇದನ್ನು ಮಾಡ್ತಾಯಿದ್ದೀವಿ ಅಂದರೆ ತಪ್ಪಾಗಿ ಇರ್ಬೋದು ಅಥವಾ ಅವರು ಫಾರ್ಮ್ ಕೊಡಲಾರದೇ ಇರ್ಬೋದು, ಮಾರ್ಕ್ ಮಾಡಿದ್ದಲ್ಲಿ ಈಗಲೇ ನಾವು ಇದನ್ನು ಕರೆಕ್ಷನ್ ಮಾಡ್ಬೋದು. ERO ಲಾಗಿನಲ್ಲಿ ಅವಕಾಶ ಇದೆ. ಈ ಪ್ರಕ್ರಿಯೆ ನಾವು ಡ್ರಾಫ್ಟ್ ರೋಲ್ 8ನೇ ತಾರೀಕಿಗೆ ನಾವು ಏನು ಮುಗಿಸ್ತೀವಿ, ಡ್ರಾಫ್ಟ್ ರೋಲ್ ಆಗುತ್ತೆ. ಡ್ರಾಫ್ಟ್ ರೋಲ್ ಆದ ನಂತರನೂ ಕ್ಲೇಮ್ಸ್ ಆ್ಯಂಡ್ ಆಬ್ಜೆಕ್ಷನ್ ಪೀರಿಯಡ್ ಇದೆ, ಆವಾಗ ಮಾಡ್ಬೋದು. ಆದರೆ ಆವಾಗ ಪ್ರೊಸೀಜರ್ ಬೇರೆ ಇದೆ. ಆವಾಗ ನೋಟಿಸಸ್ ಹೋಗಬೇಕು, ಹಿಯರಿಂಗ್ ಮಾಡಬೇಕು, ಆದೇಶ ಮಾಡಬೇಕು. ಅದು ಎಲ್ಲ ಡುಪ್ಲಿಕೇಶನ್ ಆಗಬಾರ್ದು. ಈಗಲೇ ಏನಾದರೂ ತಪ್ಪುಗಳು ಆಗಿದ್ದಲ್ಲಿ ನಾವು ಇದನ್ನು ಸರಿಪಡಿಸ್ಬೋದು ಅಂತ ಹೇಳಿ ನಾವು ಈ ಎಲ್ಲ ಮತಗಟ್ಟೆಯಲ್ಲಿ ಇದನ್ನು ನಾವು ಅಂಟಿಸ್ತಾ ಇದ್ದೀವಿ. ಎಲ್ಲ ವೋಟರ್ಸು ತಮ್ಮ ತಮ್ಮ ಪೋಲಿಂಗ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನೋಡ್ಬೋದು ಈ ASDD ಲಿಸ್ಟು. ಅಥವಾ ಈಗಾಗಲೇ ಇನೋಮಿನೇಷನ್ ಫಾರ್ಮಲ್ಲಿ ಕೊಟ್ಟು ಡಿಜಿಟೈಸೇಷನ್ ಆಗಿದ್ದಲ್ಲಿ ಯಾವುದೇ
ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನಾವು ಜೊತೆಗೆ ಏನು ಮಾಡ್ತೀವಿ, ನಮ್ಮ SWM ವೆಹಿಕಲ್ಸ್ ಏನಿದೆ ಆ ವೆಹಿಕಲ್ಸ್ ಮುಖಾಂತರ ಈಗಾಗಲೇ ನಾವು ಪ್ರಚಾರ ಅಂತೂ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಹೆಸರುಗಳನ್ನು ನಾವು ಕೂಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಂದರೆ ಆ ಏರಿಯಾದಲ್ಲಿ ಹೋಗಿ ಇವ್ರದ್ದು ಹೆಸರು ASDD ಲಿಸ್ಟಲ್ಲಿ ಬಂದಿದೆ ಅಂತ ಹೇಳಿ ನಾವು ಜನರಿಗೆ ಹೇಳ್ತೀವಿ. ಸೊ ಅದರಲ್ಲಿ ಸ್ವಲ್ಪ ಯಾರೊಬ್ಬರು ಬಂದು ಅದನ್ನು ಕರೆಕ್ಷನ್ ಮಾಡಿದರೆ ಅನುಕೂಲ ಆಗ್ತದೆ. ಜೊತೆಗೆ ವಾರ್ಡ್ ಮೀಟಿಂಗ್ಸ್ನು ನಾವು ಹಮ್ಮಿಕೊಂಡಿದ್ದೀವಿ. ವಾರ್ಡ್ ಮೀಟಿಂಗಲ್ಲಿ ಏನು ಮಾಡ್ತೀವಿ, ಈಗ BLO ಸೂಪರ್ವೈಸರ್ಸ್ ಇರ್ಬೋದು ಅಥವಾ ನಮ್ಮ ನೋಡಲ್ ಆಫೀಸರ್ಸ್ ಇರ್ಬೋದು, ಅವರ ಅಧ್ಯಕ್ಷತೆಯಲ್ಲಿ ಆಯಾ ವಾರ್ಡ್ ಇರ್ಬೋದು ಅಥವಾ ಅವ್ರದ್ದು ಮತಕ್ಷೇತ್ರ ಅಂದರೆ ಏರಿಯಾ ಇರ್ಬೋದು. ಫಾರ್ ಎಕ್ಸಾಂಪಲ್ ಒಂದು BLO ಸೂಪರ್ವೈಸರ್ ಹತ್ರ ಒಂದು 10 ರಿಂದ 11 ಪೋಲಿಂಗ್ ಸ್ಟೇಷನ್ಸ್ ಇವೆ. ಅವ್ರು ಏನು ಮಾಡ್ಬೋದು, ಒಂದು ಜೋಗ್ರಫಿಕಲಿ ಸೆಂಟರ್ ಮಧ್ಯ ನೋಡಿಕೊಂಡು ಅಲ್ಲಿ ಕೂತ್ಕೊಂಡು ಒಂದು ಡೇಟ್ ಫೈನಲ್ ಮಾಡಿ ಮುಂಚಿತವಾಗಿ 1-2 ದಿನ ಅದರ ಬಗ್ಗೆ ಸ್ವಲ್ಪ ಪ್ರಚಾರ ಪಡಿಸಿ ಎಲ್ಲ BLA ಇರ್ಬೋದು, ಅಂದರೆ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ಅವ್ರದ್ದು ಲೀಡರ್ಸ್ ಇರ್ಬೋದು, ಮತ್ತು ಜನರು ಇರ್ಬೋದು, ಅವರಿಗೆ ಕರೆಸಿ ಅಲ್ಲಿ ಮತ್ತೆ ಈ ASDD ಲಿಸ್ಟನ್ನು ಅವ್ರ ಜೊತೆ ನಾವು ಶೇರ್ ಮಾಡ್ತೀವಿ. ಸೊ ಈಗಲೇ ನಾವು ಏನು ಮಾಡ್ತಾಯಿದ್ದೀವಿ, ನೆಕ್ಸ್ಟು ಕ್ಲೇಮ್ಸ್ ಆ್ಯಂಡ್ ಆಬ್ಜೆಕ್ಷನ್ ಪೀರಿಯಡ್ ಬಂದ ನಂತರ ಏನು ಪ್ರೊಸೀಜರ್ ಮಾಡಬೇಕಾಗಿದೆ ಅದು ಸ್ವಲ್ಪ ಲೆಂದಿ ಇದೆ. ಅದಕ್ಕಿಂತ ಮುಂಚೆನೇ ಈಗಾಗಲೇ ಏನು ASDD ಮಾರ್ಕ್ ಮಾಡಿದ್ದೀವಿ ಅದನ್ನು ಏನಾದರೂ ಕರೆಕ್ಷನ್ ಮಾಡಬೇಕಾದಲ್ಲಿ ಈಗಲೇ ಮಾಡ್ಬೋದು ಅಂತ ಹೇಳಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಸೊ ತಮ್ಮ ಎಲ್ಲರ ಮುಖಾಂತರ ಎಲ್ಲ ಮತದಾರರಿಗೆ ಒಂದೇ ಒಂದು ಕಳ್ಕಳಿಯಿಂದ ಮನವಿ ಏನಂದರೆ, ಇಲ್ಲಿ ತನಕ ಯಾರ್ಯಾರು ತಮ್ಮ ಇನೋಮರೇಷನ್ ಫಾರ್ಮನ್ನು ತುಂಬಿ ವಾಪಸ್ BLO ಹತ್ರ ಕೊಟ್ಟಿಲ್ಲ, ದಯವಿಟ್ಟು ತಾವು ಬೇಗನೆ ಆ ಇನೋಮರೇಷನ್ ಫಾರ್ಮ್ನ ತುಂಬಿ ವಾಪಸ್ ಕೊಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಈ SIR ಪ್ರಕ್ರಿಯೆ ನಾವು ಪಾರದರ್ಶಕವಾಗಿ ಮತ್ತು ಎಲ್ಲರಿಗೂ ಟ್ರಾನ್ಸ್ಪರೆಂಟಾಗಿ ನೋಡುವಂತಹ ಪ್ರಕ್ರಿಯೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ಈ SIR ಪ್ರಕ್ರಿಯೆ ಯಶಸ್ವಿಯಾಗಿ ಮುಗಿಸ್ಕೊಳ್ಳೋಣ ಅಂತ ಆಹ್ವಾನ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. 97,785 ಮತದಾರರಿದ್ದಾರೆ. ಆ ಪೈಕಿ ನಮ್ಮಲ್ಲಿ ಈಗಾಗಲೇ 2,76,820 ಜನರ ಒಂದು ಡಿಜಿಟೈಸೇಷನ್, ಅದರಲ್ಲಿ ಮತದಾರರ ಡಿಜಿಟೈಸೇಷನ್ ಪ್ಲಸ್ ASDD ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡುಪ್ಲಿಕೇಟ್ ಅಂತ ಏನು ವೋಟರ್ಸ್ ಇರ್ತಾರೆ ಅದನ್ನು ಸೇರಿಸಿ ನಾವೀಗ ಮಾಹಿತಿ ಕೊಡ್ತಾ ಇದ್ದೇವೆ. ಒಟ್ಟು ನಮ್ಮಲ್ಲಿ 1,85,009 ಜನರ ಮತದಾರರ ಡಿಜಿಟೈಸೇಷನ್ ಆಗಿರ್ತದೆ. ಅಂದರೆ ಸುಮಾರು 62.13% ಜನರು ನಮ್ಮಲ್ಲಿ ಡ್ರಾಫ್ಟ್ ರೋಲಿಗೆ ಈಗ ಸೇರ್ಪಡೆ ಆಗ್ತಾರೆ. ಇವತ್ತಿನ ಮುಂಜಾನೆಯ ಒಂದು ಡಾಟಾ ಪ್ರಕಾರ 1,85,009 ಅಂದರೆ 62.13%. ಒಟ್ಟು 87,519 ಮತದಾರರು ಏನಿದ್ದಾರೆ ASDDO ಲಿಸ್ಟಲ್ಲಿ ಬರ್ತಾರೆ. ಅಂದರೆ ಆಬ್ಸೆಂಟ್ ಆಗಿರ್ಬೋದು, ಶಿಫ್ಟೆಡ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಡುಪ್ಲಿಕೇಟ್ ಆಗಿರ್ಬೋದು ಅಥವಾ ಅದರ್ ಕ್ಯಾಟಗರಿಯವರು. ಇದು ಒಟ್ಟು 29.39% ಆಗ್ತದೆ. ಇದರಲ್ಲಿ ನಾವು ಮತ್ತೆ ಬ್ರೇಕಪ್ ಕೊಡೋದಾದರೆ ಆಬ್ಸೆಂಟೀಸ್ ನಮ್ಮಲ್ಲಿ 5,893, ಪರ್ಮನೆಂಟ್ಲಿ ಶಿಫ್ಟೆಡ್ 65,668, ಡೆತ್ ಮತದಾರರು 9,207, ಹಾಗೆ ಆಲ್ರೆಡಿ ಎನ್ರೋಲ್ಡ್ ಇನ್ನೊಂದು ಕಡೆ ಎನ್ರೋಲ್ ಆಗಿರೋರು 2,318 ಮತ್ತು ಬೇರೆ ಕಾರಣಗಳಿಂದ 4,433. ಈ ರೀತಿ ಒಟ್ಟು 87,519 ಇವತ್ತಿನ ಬೆಳಿಗ್ಗೆಯ ಅಂಕಿಅಂಶದ ಪ್ರಕಾರ ನಮ್ಮಲ್ಲಿ ASDDO ಲಿಸ್ಟಲ್ಲಿ ಬರ್ತಾ ಇದ್ದಾರೆ. ಸೊ ನಾವೀಗ ಆಲ್ಮೋಸ್ಟ್ 92% ಕಂಪ್ಲೀಟ್ ಮಾಡಿದ್ದೇವೆ. ಅನದರ್ 25,000ಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಜನರು ಡಿಜಿಟೈಸೇಷನ್ಗೆ ಐದರ್ ಅವರು ASDDO ಲಿಸ್ಟಲ್ಲಿ ಬರ್ತಾರೆ ಅಥವಾ ಡಿಜಿಟೈಸೇಷನ್ ಆಗ್ತಾರೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ಸೌತ್ ಅರೌಂಡ್ 65% ಡಿಜಿಟೈಸೇಷನ್ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಇನ್ನು 1 ವಾರ ಕಾಲಾವಕಾಶ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ತಮ್ಮ ಮತವನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ಸಂಬಂಧಪಟ್ಟ BLOಗಳಿಗೆ ಮತಪತ್ರಗಳು ನಾವು ಈಗಾಗಲೇ ಏನು ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಅದನ್ನು ಆದಷ್ಟು ಬೇಗ ಭರ್ತಿ ಮಾಡಿ ಕೊಡಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ಕರೆದಿರೋ ಪ್ರಮುಖ ಉದ್ದೇಶ. ಅಂದರೆ ತಾವು ಹೆಚ್ಚು ಜನರಿಗೆ ಒಂದು ಮಾಹಿತಿಯನ್ನು ನೀಡಿ ಅವರು ಬೇಗನೆ ತಮ್ಮ ಫಾರ್ಮನ್ನು ಭರ್ತಿ ಮಾಡಿ ನೀಡಿದಲ್ಲಿ ಡಿಜಿಟೈಸೇಷನ್ಗೆ ಒಳಪಡ್ತಾರೆ, ಹಾಗೆ ಅವರು ಡ್ರಾಫ್ಟ್ ಮತರೋಲಲ್ಲಿ ಸೇರ್ಪಡೆ ಆಗ್ತಾರೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ASDDO ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಾಗಿದೆ 85,000ಕ್ಕಿಂತ ಮೇಲ್ಪಟ್ಟು ಇವತ್ತಿನ ದಿನಕ್ಕೆ ಅವರುಗಳಿಗೆಲ್ಲರಿಗೂ ಕೂಡ ಮತ್ತೆ ಅವಕಾಶ ಇದೆ.
ಇನ್ ಕೇಸ್ ಏನಾದರೂ ಅವರು ಬೇರೆ ಕಡೆ ಹೋಗಿ ಊರಿಗೆ ಹೋಗಿ ಆಬ್ಸೆಂಟ್ ಆಗಿದ್ದರೆ ಅವರು ಮರಳಿ ಬಂದು ಫಾರ್ಮ್ ಭರ್ತಿ ಮಾಡಿಕೊಟ್ಟು ನಮಗೆ ಅರ್ಜಿ ಸಲ್ಲಿಸಿದಲ್ಲಿ ಅವರು ಪುನಃ ಈ ನಮ್ಮ ಡಿಜಿಟೈಸೇಷನ್ಗೆ ಒಳಪಡ್ತಾರೆ ಮತ್ತು ಡ್ರಾಫ್ಟ್ ರೋಲ್ಗೆ ಬರ್ತಾರೆ. ಅದೇ ರೀತಿ ಶಿಫ್ಟೆಡ್ ಆಗಿರುವಂಥದ್ದು ಕೂಡ ದೊಡ್ಡ ಸಂಖ್ಯೆಯಲ್ಲಿದೆ. ನಮ್ಮಲ್ಲಿ ಸಿಟಿ ವ್ಯಾಪ್ತಿ ಆಗಿರೋದ್ರಿಂದ ಇಂಟರ್ ವಾರ್ಡ್ ಮೈಗ್ರೇಷನ್ ಜಾಸ್ತಿ ಇದೆ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಿರೋರು ಅಂಥವರು ಕೂಡ ಮರಳಿ ಅದೇ ಪಟ್ಟಿಯಲ್ಲಿ ಉಳ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ರೆ ಅವರಿಗೂ ಕೂಡ ಅವಕಾಶ ಇದೆ. ಸೊ 8ನೇ ತಾರೀಕು ಒಳಗಾಗಿ ಇನ್ನೂ ಕೂಡ ಯಾರೆಲ್ಲ ASDD ಹೋಗೋ ಲಿಸ್ಟಲ್ಲಿ ಒಳಪಟ್ಟಿದ್ದಾರೆ ಅವರು ಸೇರ್ಪಡೆ ಆಗಲಿಕ್ಕೆ ಅವಕಾಶ ಇದೆ. ನಾವು ಆ ನಿಟ್ಟಿನಲ್ಲಿ ನಾವು ಇಡೀ ಬೂತ್ಗಳಲ್ಲಿ ನಾಳೆಯಿಂದ ನಮ್ಮ ಎಂಟೈರ್ 2 ಮತಕ್ಷೇತ್ರದ ವ್ಯಾಪ್ತಿಯಲ್ಲಿನ ಮತಗಟ್ಟೆಯಲ್ಲಿ ನಾವು ASDD ಲಿಸ್ಟನ್ನು ಪಬ್ಲಿಷ್ ಮಾಡ್ತೇವೆ. ಆಯಾ ಮತಗಟ್ಟೆಯಲ್ಲಿ ಅವರು ಯಾರೆಲ್ಲ ಯಾವ್ಯಾವ ಕ್ಯಾಟಗರಿಯಲ್ಲಿ ನಮ್ಮ ASDD ಲಿಸ್ಟಿಗೆ ಒಳಪಟ್ಟಿದ್ದಾರೆ ಅವರ ಒಂದು ಪಟ್ಟಿಯನ್ನು ನಾವು ಪ್ರಕಟ ಮಾಡ್ತೇವೆ. ಅದು ಬಂದ ಸಂಬಂಧಪಟ್ಟ ಮತದಾರರು ಈ ರೀತಿಯ ಒಂದು ಲಿಸ್ಟ್ ಏನಿದೆ ಎಂಟೈರ್ ಒಂದು ಬೂತಲ್ಲಿ ಎಷ್ಟು ಜನರಿಗೆ ನಾವು ಯಾವ್ಯಾವ ಕ್ಯಾಟಗರಿಯಲ್ಲಿ ಅವರು ಒಳಪಟ್ಟು ASDDO ಆಗಿದ್ದಾರೆ ಅದನ್ನೆಲ್ಲ ನಾವು ಅಲ್ಲಿ ಪ್ರದರ್ಶನ ಮಾಡ್ತೇವೆ. ಜನನೂ ನೋಡ್ಕೊಳ್ಬೋದು, ಪೊಲಿಟಿಕಲ್ ಪಾರ್ಟಿಯು ನೋಡ್ಕೊಳ್ಬೋದು, BLAಗಳು ಕೂಡ ನೋಡ್ಕೊಳ್ಬೋದು. ಬಂದು ಅವರು ಪುನಃ ಇಲ್ಲ ಇಂಥವ್ರು ಇಲ್ಲಿ ಅವೈಲೇಬಲ್ ಇದ್ದಾರೆ, ಅವ್ರದ್ದು ಬಿಟ್ಟು ಹೋಗಿದೆ, ಇವರನ್ನು ಸೇರ್ಪಡೆ ಮಾಡಿ ಅಂತ ಅವರೇನಾದರೂ EF ಫಾರ್ಮನ್ನು ಕೇಳಿ ಭರ್ತಿ ಮಾಡಿ ಕೊಟ್ಟಲ್ಲಿ ಅವರು ಮತ್ತೆ ಡ್ರಾಫ್ಟ್ ರೋಲಿಗೆ ಸೇರ್ಪಡೆ ಆಗ್ತಾರೆ. ಸೊ ಇದು ನಾವು ಎಂಟೈರ್ ಪ್ರಕ್ರಿಯೆ. ಇದಕ್ಕೆ ಬೇಕಾಗಿ ಪ್ರಚಾರದ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಮ್ಮ SWM ವೆಹಿಕಲ್ಗಳಲ್ಲಿ ನಾವು ಇದರ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸ್ಲಿಕ್ಕೆ ಈಗಾಗಲೇ ಫೀಲ್ಡ್ ಫಾರ್ಮ್ ಕೊಡಲಿಕ್ಕೆ ಅವರಿಗೆ ಆಹ್ವಾನ ಕೊಟ್ಟಿದ್ದೇವೆ. ಅದೇ ರೀತಿ ಮತ್ತೆ ಮುಂದಿನ ದಿನಗಳಲ್ಲಿ ಈ ಪ್ರಕಟಣೆ ಬಗ್ಗೆಯೂ ಕೂಡ ಮಾಹಿತಿ ನೀಡ್ತೇವೆ. ಒಟ್ಟಾರೆ ಪ್ರಕ್ರಿಯೆ ಏನಿದೆ ಪಾರದರ್ಶಕವಾಗಿ ಹೆಚ್ಚಿನ ಸಂಖ್ಯೆ ಯಾವ ಎಲಿಜಿಬಲ್ ಮತದಾರ ಬಿಟ್ಟು ಹೋಗಬಾರ್ದು, ಯಾರು ಇನ್ಎಲಿಜಿಬಲ್ ಅದರಲ್ಲಿ ಇರಬಾರ್ದು. ದ ಹೋಲ್ SIR ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಏನಿದೆ ಮತಪಟ್ಟಿಯ ಶುದ್ಧೀಕರಣ, ಒಂದು ರೀತಿಯ ಉತ್ತಮ ಗುಣಮಟ್ಟದ ಮತಪಟ್ಟಿ ನಮ್ಮದಾಗಿರಲಿ ಅನ್ನೋ ಧ್ಯೇಯದೊಂದಿಗೆ ಈ ಕಾರ್ಯ ನಡೀತಾ ಇದೆ. ಅದಕ್ಕೆ ತಾವುಗಳು ಸಪೋರ್ಟ್ ಕೊಡಬೇಕು, ಹೆಚ್ಚಿನ ಮಾಹಿತಿಯನ್ನು ಜನರಿಗೆ ನೀಡಿ ಆ ಮೂಲಕ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಾದರೂ ಬಿಟ್ಟು ಹೋಗಿದ್ದರೆ ಬಂದು ಫಾರ್ಮ್ಗಳನ್ನು ಭರ್ತಿ ಮಾಡಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ.